ಗಿಣಿರಾಮ ಪಾಪ ಪಾಂಡು ನಟಿ ನಯನ ಧಾರಾವಾಹಿಗಳಿಂದಲೇ ಬ್ಯಾನ್. ಆತನ ವಿರುದ್ಧ ಮಾತಾಡಿದ್ದೆ ತಪ್ಪಾಯ್ತು. ಸಿನಿಮಾ ಸೀರಿಯಲ್ಗಳಂತ ಬಣ್ಣದ ಪ್ರಪಂಚ ಹೊರಗಡೆಯಿಂದ ತುಂಬಾ ಸುಂದರ. ಆದರೆ ಇದರ ಒಳಹೊಕ್ಕು ನೋಡಿದರೆ ಹಲವರದ್ದು ಹಲವು ಬಗೆಯ ಕತೆ. ಎಲ್ಲಾ ಟ್ಯಾಲೆಂಟ್ ಇದ್ದರೂ ಈ ಕ್ಷೇತ್ರದಲ್ಲಿ ಕೆಲಸ ಸಿಗುವುದು ಎಷ್ಟು ಕಷ್ಟವೋ. ಯಾವುದೇ ಟ್ಯಾಲೆಂಟ್ ಇಲ್ಲದಿದ್ದರೂ ಇನ್ಫ್ಲೂಯೆನ್ಸ್ ಮೇಲೆ ಬರುತ್ತಿರುವವರ ದಂಡೇ ಇರುವುದು ಅಷ್ಟೇ ಸತ್ಯ. ಇವುಗಳ ಹೊರತಾಗಿಯೂ ಇಲ್ಲಿರುವ ಹುಳುಕುಗಳು ಹಲವಾರು. ಅದರಲ್ಲಿಯೂ ನಟಿಯರ ಬದುಕು ಕೂಡ ಇಲ್ಲಿ ಕಷ್ಟವೇ. ಈಗ ಕಾಲ ಬದಲಾಗಿದ್ದು ಸಿನಿಮಾ ಮತ್ತು ಕಿರುತೆರೆ ಕ್ಷೇತ್ರಗಳಿಗೆ ಅದರದ್ದೇ ಆದ ಗಾಂಭೀರ್ಯತೆ ಇದ್ದರೂ ಕೂಡ ಕೆಲವು ನಟನಟಿಯರಿಗೆ ಆಗುತ್ತಿರುವ ಅನುಭವಗಳು ಭಯಾನಕ ಎನ್ನಿಸುವಂಥದ್ದು ಇರುತ್ತವೆ. ಕೆಲವರು ಅನಿವಾರ್ಯವಾಗಿ ಅದನ್ನೆಲ್ಲ ಸಹಿಸಿಕೊಂಡು ಹೋದರೆ ಮತ್ತೆ ಕೆಲವರಿಗೆ ಮಾತೇ ಶಾಪವಾಗುವುದು ಉಂಟು. ಈ ಎರಡನೆಯ ಸಾಲಿಗೆ ಸೇರಿರುವವರು ಪಾಪ ಪಾಂಡು, ಗಿಣಿರಾಮದಂತ ಹಿಟ್ ಸೀರಿಯಲ್ಗಳನ್ನು ಕೊಟ್ಟಿರುವ ನಟಿ ನಯನ ನಾಗರಾಜ್. ಇವರನ್ನು ಕಳೆದ ವರ್ಷ ಧಾರಾವಾಹಿಗಳಿಂದ ಬ್ಯಾನ್ ಮಾಡಿರುವ ವಿಷಯ ಹಲವರಿಗೆ ತಿಳಿದಿರಲಿಕ್ಕಿಲ್ಲ. ಪಾಪ ಪಾಂಡು ಸೀರಿಯಲ್ನಲ್ಲಿ ಎಲ್ಲರನ್ನೂ ನಕ್ಕು ನಗಿಸಿ ಕೊನೆಗೆ ಸುಮಾರು 3 ವರ್ಷ ಗಿಣಿರಾಮ ಸೀರಿಯಲ್ನಲ್ಲಿ ನಾಯಕಿಯ ಪಾತ್ರ ಮಾಡಿದ್ದ ನಯನ ಸೀರಿಯಲ್ ಪಯಣದಲ್ಲಿ ಅಷ್ಟಕ್ಕೂ ಆಗಿದ್ದೇನು? ಸೀರಿಯಲ್ನವರು ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳಲು ಕಾರಣವೇನು? ಈ ಕುರಿತು ನಯನ ಅವರು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ತಮ್ಮ ಹಲ್ಲು ಸರಿಯಿಲ್ಲದ್ದರಿಂದ ಪಾಪ ಪಾಂಡು ರೋಲ್ಗೆ ತಮ್ಮನ್ನು ತೆಗೆದುಕೊಳ್ಳಲು ಏನೆಲ್ಲಾ ನಡೆಯಿತು ಎಂಬ ಬಗ್ಗೆ ಮಾತನಾಡಿದ ನಟಿ ನಯನ, ಕೊನೆಗೆ ಈ ಸೀರಿಯಲ್ನ ನನ್ನ ನಟನೆ ನೋಡಿ ಬೇಡ ಅಂದವರೇ ಗಿಣಿರಾಮ ಸೀರಿಯಲ್ಗೆ ನಾಯಕಿಯಾಗಿ ಮಾಡಿದ್ರು. ಸುಮಾರು 3 ವರ್ಷ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ನಟಿಯರ ವಿಷಯಕ್ಕೆ ಬಂದಾಗ ಕ್ಯಾಮೆರಾ ಹಿಂದುಗಡೆ ಮಾತನಾಡುವವರ ದೊಡ್ಡ ದಂಡೆ ಕೆಲವೊಮ್ಮೆ ಸೃಷ್ಟಿಯಾಗುತ್ತದೆ. ಅದು ಕ್ಯಾರೆಕ್ಟರ್ ಬಗ್ಗೆಯೂ ಹೋಗಿ ಬಿಡುತ್ತದೆ. ಅಂಥದ್ದೇ ಒಂದು ಸನ್ನಿವೇಶ ನನಗೆ ಎದುರಾಯಿತು. ಸೆಟ್ನಲ್ಲಿ ಇದ್ದವರು ಒಬ್ಬರು ಎಲ್ಲರ ಎದುರು ನನಗೆ ಕೆಟ್ಟದ್ದಾಗಿ ಮಾತನಾಡಿದರು. ನಾನು ಹಾಗೆಲ್ಲ ನೋಡಿ ಸುಮ್ಮನೆ ಕುಳಿತುಕೊಳ್ಳುವವಳು ಅಲ್ಲ. ಅಲ್ಲೇ ತಿರುಗಿ ಕೊಟ್ಟೆ. ಅಲ್ಲಿಂದಲೇ ಆತನ ಟಾರ್ಚರ್ ಶುರುವಾಯಿತು ಎಂದಿರುವ ನಟಿ ಅವರು ಯಾರು ಎಂದು ಹೇಳಲಿಲ್ಲ. 1 ವರ್ಷ ಆತ ನನ್ನ ಬದುಕನ್ನು ನರಕ ಮಾಡಿದ. ಶೂಟಿಂಗ್ಗೆ ಬಂದಾಗ ಪ್ರತಿದಿನ ಹಿಂಸೆ ಕೊಡುತ್ತಿದ್ದ. ಇದನ್ನು ಸಹಿಸಿಕೊಳ್ಳಲು ನನಗೆ ಆಗಲಿಲ್ಲ. ನೇರವಾಗಿ ಚಾನೆಲ್ ಅವರಿಗೆ ದೂರಿದೆ. ಅವರು ಪ್ರೊಡಕ್ಷನ್ ಅವರಿಗೆ ಮಾಹಿತಿ ನೀಡಿದರು. ಪ್ರೊಡಕ್ಷನ್ ಅವರ ಎದುರು ಆತ ನಾನು ಹಾಗೆ ಏನೂ ಮಾಡುತ್ತಿಲ್ಲ ಎಂದು ಹೇಳಿ ಮತ್ತದೇ ಶುರು ಮಾಡಿಕೊಂಡ. ನನಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಸೀರಿಯಲ್ ಬಿಡುವ ನಿರ್ಧಾರ ಮಾಡಿದೆ. ಇದನ್ನು ಚಾನೆಲ್ನವರಿಗೂ ತಿಳಿಸಿದೆ. ನನಗೆ ತುಂಬಾ ಕನ್ವಿನ್ಸ್ ಮಾಡಲು ನೋಡಿದರು. ಆದರೆ ಆತನ ಟಾರ್ಚರ್ ತಡೆದುಕೊಳ್ಳಲು ಆಗ್ತಿರಲಿಲ್ಲ. ಕೊನೆಗೆ 6 ತಿಂಗಳು ಕಾಲಾವಕಾಶವನ್ನು ಕೊಟ್ಟೆ. ಆಮೇಲೆ ಸೀರಿಯಲ್ ಬಿಟ್ಟೆ. ಇದರಿಂದ ತಮ್ಮ ಸೀರಿಯಲ್ಗೆ ಕೋಟ್ಯಂತರ ರೂಪಾಯಿ ನಷ್ಟವಾಗಿದೆ ಎಂದು ಹೇಳಿ ನನ್ನ ವಿರುದ್ಧ ದೂರು ಕೊಟ್ಟರು. ಅಲ್ಲಿಂದ ನಾನು ಸೀರಿಯಲ್ ಮಾಡದಂತೆ ನಿಷೇಧ ವಿಧಿಸಲಾಯಿತು ಎಂದು ನಟಿ ನಯನ ಹೇಳಿದ್ದಾರೆ. ತೆಲುಗುವಿನಿಂದ ಆಫರ್ ಬಂದರೂ ನಾನು ಸೀರಿಯಲ್ ಮಾಡಬಾರದು ಎಂದು ನಿರ್ಧರಿಸಿಬಿಟ್ಟಿದ್ದೆ. ಈಗ ನೆಮ್ಮದಿಯಿಂದ ಇದ್ದೇನೆ ಎಂದಿದ್ದಾರೆ. ಕಲಾವಿದರು ಅಂದ್ರೆ ತುಂಬಾ ಹೈಫೈ ಲೈಫ್ ಲೀಡ್ ಮಾಡ್ತಾರೆ. ಎಲ್ಲವೂ ಕಲಾವಿದರ ಕಾಲಡಿಗೆ ಬಂದು ಬೀಳುತ್ತಿರುತ್ತದೆ ಅಂತ ಅನೇಕರು ಅಂದುಕೊಳ್ಳಬಹುದು. ನಮ್ಮ ಮುಖಗಳಲ್ಲಿ ಬಣ್ಣ ಕಾಣುವ ಹಾಗೆ ನಮ್ಮ ಬದುಕು ಕೂಡ ಕಲರ್ಫುಲ್ ಆಗಿರುತ್ತದೆ ಅಂತ ಜನ ಅಂದುಕೊಳ್ಳಬಹುದು. ಆದರೆ ಅದು ಸತ್ಯ ಅಲ್ಲ. ಕಲಾವಿದರು ಈ ಮಟ್ಟಕ್ಕೆ ಬರಲು ತುಂಬಾ ಕಷ್ಟಪಟ್ಟಿರುತ್ತಾರೆ. ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಕೆಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಹುಡುಗಿ. ನಮಗೆ ಯಾವ ಮಟ್ಟಕ್ಕೆ ಕಷ್ಟ ಇತ್ತು ಅಂದ್ರೆ ನನ್ನ ಅಕ್ಕನ ಸ್ಕೂಲ್ ಫೀಸ್ ಕಟ್ಟಿದರೆ ನನಗೆ ಸ್ಕೂಲ್ ಫೀಸ್ ಕಟ್ಟೋಕೆ ಆಗುತ್ತಿರಲಿಲ್ಲ. ನನ್ನ ಸ್ಕೂಲ್ ಫೀಸ್ ಕಟ್ಟಿದರೆ ನನ್ನ ಅಕ್ಕನ ಸ್ಕೂಲ್ ಫೀಸ್ ಕಟ್ಟೋಕೆ ಆಗುತ್ತಿರಲಿಲ್ಲ. 3ನೇ ಕ್ಲಾಸ್ವರೆಗೂ ಹೇಗೂ ಮ್ಯಾನೇಜ್ ಮಾಡಿದ್ವಿ. ಅದಾದ ಮೇಲೆ ಅಪ್ಪ ಕೆಲಸದಿಂದ ವ್ಯಾರೆಸ್ ತೆಗೆದುಕೊಂಡರು. 10ನೇ ಕ್ಲಾಸ್ವರೆಗೂ ನಮ್ಮ ಸ್ಕೂಲ್ ಫೀಸ್ ಅನ್ನು ಬೇರೆಯವರು ಸ್ಪಾನ್ಸರ್ ಮಾಡಿದ್ದರು.